ಅಕ್ಷಯ್ ಕುಮಾರ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಪೆಪ್ಪೆ ಸಿನಿಮಾದಲ್ಲಿ ನೀವೊಂದು ಭಾಗ ಆಗಿದ್ದೀರಾ. ದೊಡ್ಡ ಮನೆಯ ಒಂದು ಹುಡಿ ಸಿನಿಮಾ ಮಾಡ್ತಿರೋದು ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅದರಲ್ಲಿ CG ವರ್ಕ್ ಮಾಡಿದ್ದೀರಾ. ಸೊ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಆ ಪ್ರೋಸೆಸ್ ಹೇಗಿತ್ತು ಆ್ಯಂಡ್ ಈ ಚಾನ್ಸ್ ನಿಮ್ಗೆ ಹೇಗೆ ಸಿಕ್ತು? ಸರ್, ಈ ಚಾನ್ಸ್ ಬಂದು ಡೈರೆಕ್ಟರ್ ಶೈಲೇಶ್ ಸರ್. ಸೊ ಇದಕ್ಕಿಂತ ಮುಂಚೆ ಸುಮಾರು ಪಿಕ್ಚರ್ ಮಾಡೋದ್ರಿಂದ ಅದು ನೋಡಿ ನನಗೆ ಅಪ್ರೋಚ್ ಮಾಡಿದ್ರು. ಸೊ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮವರು ಬನ್ನಿ ಫಸ್ಟು ಅಂತಂದರು. ಸೊ ಹೋದ್ವಿ, ಈ ಥರ ನಾವು ಮಾಡಿರೋದನ್ನು ತೋರಿಸಿದ ತಕ್ಷಣ ವರ್ಕೆಲ್ಲ ಇಷ್ಟ ಆಗಿ ಸೊ ಹಾಗೆ ಈ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಒಂದು 1 ಇಯರ್ ಬಿಫೋರಿಂದನೇ ಸ್ಟಾರ್ಟ್ ಆಯಿತು. ಸೊ ಶೂಟ್ ನಡೀತಿರ್ಬೇಕಾದ್ರೆ ಏನೇನು ಬೇಕು ಅಂತ ಸರ್ ಹೇಳಿ, ಸೊ ಅದಕ್ಕೆ ಏನು ಬೇಕು ಶೂಟಲ್ಲಿ ಅದನ್ನು ನಾವು ಅಲ್ಲೇ ಶೂಟಿಗೆ ಹೋಗಿ ಸೊ ಎಷ್ಟು ರಿಯಲಿಸ್ಟಿಕ್ ತರ್ಬೋದು ಅಂದರೆ ಈಗ ನಮ್ಮದು CG ಅಂತ ಬಂದಾಗ ಡೈರೆಕ್ಟರ್ ಸರ್ ಒಂದೇ ಹೇಳಿದ್ರು ನಮಗೆ, ಏನೇ ಮಾಡಿದ್ರು ರಿಯಲಿಸ್ಟಿಕ್ಕಾಗಿ ಮಾಡಿ. ಯಾಕಂದರೆ ಈ ಪಿಕ್ಚರೇ ಎಂಟೈರ್ ಥಿಂಗೇ ರಿಯಲಾಗಿ ಹೋಗಬೇಕು. ನಾವು ಎಕ್ಸಾಂಪಲ್ ಒಂದು ಹೊಡೆದಾಗ ರಿಯಲಾಗಿ ಒಬ್ಬರು ಬಿದ್ದಾಗ ಎಷ್ಟು ಏನು ಏಟ್ ಆಗಬೇಕು ಅಷ್ಟೇ ಆಗಬೇಕು. ಸೊ ವಿಜಿಲ್ ಹೊಡೆಯೋ ಥರ ಬೇಕು ಅಂತ ಲೈಕ್ ಕಲ್ಲು ಹೊಡೆಯೋದು ಅಥವಾ ಅದು ಇದು ಯಾವುದೋ ಆಬ್ಜೆಕ್ಟ್ ಇಲ್ಲದೆ ಒಬ್ಬರು ರಿಯಲ್ ಫೈಟ್ ಏನು ಬೇಕೋ ಅದನ್ನು ಬೇಕು. ಸೊ ಅಷ್ಟು ಮಾತ್ರನೇ ಅವ್ರ ಸೈಡಿಂದ ನಮಗೆ ಕೊಟ್ಟು ಸೊ ಅದ್ರ ಮೇಲೆ ಫೈಟ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ರಿ? ನಿಮ್ಮ ಜರ್ನಿ ಏನು? ಸರ್, ನಂದು ಸ್ಟುಡಿಯೋ ಸ್ಟಾರ್ಟ್ ಆಗಿ 9 ಇಯರ್ಸ್ ಆಯಿತು. ಸೊ ಇದಕ್ಕಿಂತ ಮುಂಚೆ ಒಂದು 160 ಮೂವೀಸ್ ಮಾಡಿದ್ದೀವಿ. ಓಕೆ. ಸೊ ಈಗ ಈ ವಾರ ರಿಲೀಸ್ ಆಗ್ತಿರೋ ಪೌಡರ್ ಅನ್ನೋ ಸೊ ಅದು ನೆಕ್ಸ್ಟ್ ರಿಲೀಸ್ ಆಗ್ತಿರೋ ರುದ್ರಗರುಡ ಪುರಾಣ. ಸೊ ಈಗ 30th ಬಂದು ಪೆಪ್ಪೆ ರಿಲೀಸ್ ಆಗ್ತದೆ. ಪೆಪ್ಪೆದಲ್ಲಿ ಕೆಲವೊಂದು ಸೀನುಗಳು ತುಂಬ ಅಂದರೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ನಮಗೆ. ಸೊ ಅದಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ ಎಲ್ಲರೂ. ಆ್ಯಕ್ಚುಲಿ ಸುದೀಪ್ ಸರ್ ಮೊನ್ನೆ ಹೇಳ್ತಾ ಇದ್ರು, ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿದೆ ಸಿನಿಮಾದಲ್ಲಿ. ಆ ವರ್ಕ್ ಕಂಪ್ಲೀಟ್ ಕ್ಯಾಮ್ರಾ ವರ್ಕ್ CG ವರ್ಕ್ ಎಲ್ಲ ಬ್ಲೆಂಡ್ ಆದಂಗಿದೆ ಸಿನಿಮಾಗೆ ಅಂತ ಹೇಳ್ತಾ ಇದ್ರು. ಸೊ ಎಷ್ಟು ಟಫ್ ಆಗಿತ್ತು ಅಂತ ಈ ಥರ ಒಂದು ಕಲರಿಂಗ್ ಆಗಿರ್ಬೋದಲ್ಲ ಸರ್. ಮೇಜರ್ ಏನು ಅಂದರೆ ಇದರಲ್ಲಿ ಟಫ್ ಅನ್ನೋದೇ ಬಂದು ಎಲ್ಲೂ CG ಅನ್ನೋದು ಗೊತ್ತಾಗಬಾರ್ದು ಅನ್ನೋದೇ ಒಂದು ಮೇಜರ್ ನಮ್ಗೆ ಇದ್ದಿತ್ತು ಸರ್. ಅಂದರೆ ಸ್ಪೆಷಲಾಗಿ ಯಾವುದು 3D ಆಬ್ಜೆಕ್ಟ್ಸು ಅಥವಾ ಗ್ರೀನ್ ಸ್ಕ್ರೀನ್ ಮಾಡಿ ಆ ಥರದ್ದು ಎಲ್ಲೂ ಇರಲಿಲ್ಲ. ಯಾಕಂದರೆ ಸರ್ದು ಡೈರೆಕ್ಟರ್ ಸರ್ ಬಂದು ಮೇಯ್ನ್ ಥಾಟ್ ಇದ್ದಿದ್ದು ಬಂದು ಯಾವುದೂ ಗ್ರೀನ್ ಸ್ಕ್ರೀನ್ ತಂದು ಬೇರೆನೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡು ಸೊ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ಇದ್ದಿದ್ದು ಒಂದು 150 ಶಾಟ್ಸ್ ಸಮಥಿಂಗ್ ಇತ್ತು. ಸೊ ವಿತ್ ಆಲ್ ದ ಫೈಟ್ಸ್ ಅಂದರೆ ಯಾಕಂದರೆ ರಾ ಇರೋದ್ರಿಂದ ಜಾಸ್ತಿ ಫೈಟ್ಸ್ ಸೀನ್ಸೇ ಜಾಸ್ತಿ ಇದ್ದಿತ್ತು. ಆ ಫೈಟ್ಸಲ್ಲಿ ಏನು ಬೇಕು ಸೊ ಅಂದರೆ ಒಂದು ಫೈಟಲ್ಲಿ ಬೀಳಬೇಕಾದ್ರೆ ಅವ್ರಿಗೆ ಸೇಫ್ಟಿ ಗೇರ್ಸ್ ಹಾಕಿರ್ತಾರೆ. ಸೊ ಸ್ಟಂಟ್ ಮ್ಯಾನ್ ಯಾರು ಕೆಳಗೆ ಬಿದ್ದಾಗ ಅವ್ರಿಗೇನು ಏಟ್ ಆಗಬಾರ್ದು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೊ ಫೈರ್ ಆಬ್ಜೆಕ್ಟ್ಸ್ ಇದೆ. ಸೊ ಹೊಡೆದಾಗ ಬ್ಲಡ್ ಆಬ್ಜೆಕ್ಟ್ಸ್ ಇದೆ. ಸೊ ಆ ಬ್ಲಡ್ಡು ಅಷ್ಟೇ ತುಂಬ ಜಾಸ್ತಿ ಬರದೆ ಸೊ ಒಬ್ಬರು ಹೊಡೆದಾಗ ಎಷ್ಟು ಬರಬೇಕು ಅಷ್ಟನ್ನು ಮಾತ್ರ ಮಾಡುವಂಥದ್ದೇ ಚಾಲೆಂಜ್ ಇದೆ. ನೋಡ್ಬೇಕಾದ್ರೆ ಗೊತ್ತಾಗಬಾರ್ದು ಲೈಕ್ ಇದು CG ಬ್ಲಡ್ ಹಾಕಿದ್ದೀವಿ ಅಥವಾ ಉಂಡು ಬ್ಲಡ್ ಆಗಿದೆ ಲೈಕ್ ಆ ಉಂಡು ಸುಳ್ಳು ಅನ್ನೋದು ಗೊತ್ತಾಗಬಾರ್ದು ಅನ್ನೋದು ಒಂದು ಚಾಲೆಂಜ್ ಇದೆ. ಓಕೆ. ಆ್ಯಂಡ್ ವಿನಯ್ ಸರ್ಗೆ CG ಮಾಡುವಾಗ ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಸೊ ಹೇಗೆ ಅದೆಲ್ಲ ಅವ್ರಿಗೆ ಹೆಂಗೆ ಕನ್ವೆ ಮಾಡ್ತಿದ್ರಿ? ಸೊ ಅಂದರೆ ಅವ್ರು ಕೆಲವೊಂದು ರಿಯಲ್ಲಾಗಿ ಫೈಟುಗಳೆಲ್ಲ ಮಾಡಿದ್ದಾರೆ, ಅದಕ್ಕೂ CG ಮಾಡಬೇಕಾಗಿರೋದು ಒಂದು ಬರಬಹುದು. ಸೊ ಅದೆಲ್ಲ ಹೇಗಿತ್ತು ಅಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ? ಸರ್, ನಾವು ಶೂಟಿಂಗ್ ಸ್ಪಾಟಲ್ಲಿ ಇದ್ದಾಗಲೇ ಏನು ಬೇಕು ಅನ್ನೋದು ಹಿಂದಿನ ದಿವಸನೇ ಡಿಸ್ಕಷನ್ ಆಗಿರೋದು. ಸೊ ಅದು ನೆಕ್ಸ್ಟ್ ಡೇ ಶೂಟಿಗೆ ಹೋದಾಗ ಫಾರ್ ಕೆಲವೊಂದು ಕಡೆ ಆ ಕಡೆ ಬೀಳೋ ಥರ ಇತ್ತು. ಅವಾಗ ವಿನಯ್ ಸರ್ಗೆ ಸರ್ ಇಲ್ಲ ಈ ಕಡೆ ಬಿದ್ದರೆ ನಮಗೆ CGಗೆ ಸ್ವಲ್ಪ ಹೆಲ್ಪು. ಸೊ ಒಂಚೂರು ಫ್ರೇಮ್ ಔಟ್ ಹೋದರೆ ನಮಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂದಾಗ ಸೊ ಅವ್ರು ಎಲ್ಲಿ ಬೀಳಬೇಕು ಅಲ್ಲೇ ಓಕೆ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತಿದ್ವಿ ಸರ್. ಇಲ್ಲಾಂದರೆ ಆ ರಿಯಲಿಸ್ಟಿಕ್ ಬರಲ್ಲ ಯೂಶಲಿ ಅಂದರೆ. ಬಟ್ ಅದನ್ನ ಹೇಳಿದಾಗ ಅವರು ಸ್ಪೋರ್ಟಿವ್ ತೊಗೊಂಡು ಹೌದು ನಿಮ್ಗೆ ಏನು ಬೇಕೋ ಹೇಳಿ ನಾನು ಹಂಗೆ ಮಾಡ್ತೀನಿ ಅನ್ನೋ ಥರ ಮಾಡ್ಬೋದು. ಈ ಫೈಟ್ಸ್ಗಳೆಲ್ಲ CG ಮಾಡಿದ್ದೀರಾ ಹೇಗೆ? ಏನು ಸರ್? ಫೈಟ್ಸ್ ಇದೆಯಲ್ಲ, ಫೈಟ್ಸ್ ಎಲ್ಲ CG ಮಾಡಿದ್ದೀರಾ? ಹೌದು ಸರ್, ಫೈಟ್ಸಲ್ಲೇ ಮೇಜರ್ CG. ಓಕೆ. ಅಂದರೆ ಈಗ ಫ್ಲಿಪ್ ಹೊಡಿಯೋದು ಅದೆಲ್ಲ ಇರುತ್ತಾ ಹೇಗೆ? ಅದನ್ನು ರಿಯಲ್ ಸೊ ಅದಕ್ಕೆ ಯೂಸ್ ಮಾಡೋ ರಿಗ್ಗನ್ನು ಅದನ್ನು ರಿಮೂವ್ ಮಾಡೋದಿರುತ್ತೆ. ಓಕೆ. ಸೊ ಅದಕ್ಕೆ ಬೇಕಾಗಿರೋ ಈಗ ತುಂಬ ಇದಲ್ಲಿ ರಾ ಇರೋದ್ರಿಂದ ಸೊ ಎಷ್ಟೊಂದು ಕಡೆ ಉಂಡುಗಳು ಜಾಸ್ತಿ ಬೇಕಾಗುತ್ತೆ. ಸೊ ಒರಿಜಿನಲ್ ಆಗಿ ಉಂಡು ಹಾಕೋಕ್ಕಾಗಲ್ಲ ಅಂದರೆ ಹೆಚ್ಚಿದಾಗ. ಸೊ ಅದನ್ನೆಲ್ಲ ನಾವು CGಯಲ್ಲಿ. ಓಕೆ. ಆ್ಯಂಡ್ ಈ ಬ್ಲಡ್ ಶೇಡ್ಸ್ ಎಲ್ಲ ಒಂದು ಕೆಲವೊಂದು ಸೀನ್ ಇರ್ತಾವಲ್ಲ, ಅದಕ್ಕೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಎಲ್ಲಿ ಹೇಟಾಗಿಯೋ ಅಲ್ಲಿ ಆ ಬ್ಲಡ್ ಅಷ್ಟೇ ಇರಬೇಕು, ಆ ಕಲರ್ ಹಿಂಗೆ ಇರಬೇಕು ಅಂತ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಈಗಿನ ಜನ್ರೇಷನಲ್ಲಿ ಜನ ಒಂದು ಸೀನ್ ನಡೀತಾ ಇದ್ದರೆ ಆ ಸೀನ್ ಮೂಲೆಯಲ್ಲಿ ಏನೋ ಒಂದು ಮಿಸ್ಟೇಕ್ ಇರೋ ಅದನ್ನು ಕಂಡುಹಿಡಿದು ಅದನ್ನು ಮೆಸೇಜ್ ಆಗಿ ಕಮೆಂಟ್ ಮೂಲಕ ಹೇಳುವಂತಹ ಜನ್ರೇಷನಲ್ಲಿ ಇದ್ದೀವಿ. ಸೊ ಎಷ್ಟು ಟಫೆಸ್ಟ್ ಜಾಬ್ ಅಂತ ನಿಮ್ಮದೆಲ್ಲ ಇದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಮ್ಯಾನೇಜ್ ಮಾಡಬೇಕು? ಸರ್, ನಮ್ದು ಹೆಂಗೆ ಅಂದರೆ ಯೂಶಲಿ ಬಂದು ಎಲ್ಲರೂ ಸೆಕೆಂಡ್ಸಲ್ಲಿ ನೋಡ್ತಾರೆ. ಸೊ ನಾವು ಫ್ರೇಮ್ಸಲ್ಲಿ ನೋಡ್ತೀವಿ. ಸೊ ನಮಗೆ ಬರೋದೆಲ್ಲ ಬಂದು ಇಮೇಜಸ್ಸಲ್ಲಿ 1 ಸೆಕೆಂಡಿಗೆ ನಾವು 24 ಫ್ರೇಮ್ ವರ್ಕ್ ಮಾಡಿರ್ತೀವಿ.
ಹೌದು. ಸೊ ಎಲ್ಲರೂ ಪರ್ ಮಿನಿಟ್ ಅಥವಾ ಸೆಕೆಂಡ್ ಅಂತ ನೋಡ್ತಾರೆ, ಬಟ್ ನಾವು ಫ್ರೇಮ್ಸ್ ಆಗಿ ನೋಡ್ತೀವಿ. ಸೊ ಆ ಫ್ರೇಮ್ಸ್ ಆಗಿ ಕೂತ್ಕೊಂಡು ಮಾಡಿದಾಗ ಕೆಲವೊಂದು ಸತಿ ಕಾಣುತ್ತೆ, ಕೆಲವೊಂದು ಸತಿ ಲೈಕ್ ಈ ಥರ ರಿಯಲ್ ಅಂದರೆ ನೀವು ಫ್ರೇಮ್ ಟು ಫ್ರೇಮು ಚೆಕ್ ಮಾಡಲೇಬೇಕಲ್ವಾ? ಹೌದು ಸರ್, ಫ್ರೇಮ್ ಟು ಫ್ರೇಮೇ ವರ್ಕ್ ಮಾಡಬೇಕು. ಎಕ್ಸಾಕ್ಟ್ ಏನೇ ಮಾಡಿದ್ರು ಸಿ ಜಿ ಮಾಡಿದ್ರೆ ಫ್ರೇಮ್ ಟು ಫ್ರೇಮೇ ಬಟ್ ಅಷ್ಟು ಮಾಡಿದ್ರು ಕೆಲವೊಂದ್ಸಲಿ ಮಿಸ್ಟೇಕ್ ಕಂಡುಹಿಡಿತಾರೆ, ಗೊತ್ತಾಗ್ಬಿಡುತ್ತೆ ಸರ್ ಏನಿರುತ್ತೆ ಅಂತ ನೋಡಿದಾಗ. ಬಟ್ ಇದರಲ್ಲಿ ಹೆಂಗೆ ಅಂದರೆ ಯಾವುದು ನಾವು ಡೂಪ್ಲಿಕೇಟ್ ಐಟಮ್ಸ್ ಯಾವುದು ತಂದಿಲ್ಲ ಸರ್. ಓಕೆ. ನೀವು ಟ್ರೈಲರ್ ನೋಡಿದಾಗ ನೀವು ಟ್ರೈಲರ್ನಲ್ಲಿ ಈ ಜಾಗದಲ್ಲಿ ಸಿ ಜಿ ಇದೆ ನೀವು ಹೇಳೋದಕ್ಕೆ ಗೊತ್ತಾಗಲ್ಲ. ಎಸ್. ಸೊ ಅದೊಂದು ಇದರಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಸರ್. ಯಾವುದು ಬೇಕು ಅನ್ನೋ ಒಂದು ಆಬ್ಜೆಕ್ಟ್ ತಂದಿಲ್ಲ. ಸೊ ಇವಾಗ ಕೆಲವೊಂದು ಸತಿ ಸಿ ಜಿಗೆ ಅಂತ ನೋಡಿದಾಗ ಪಿಕ್ಚರ್ ಅವಾಗ ಗೊತ್ತಾಗ್ಬಿಡುತ್ತೆ ಸರ್. ಓಕೆ, ಮೈಂಡ್ ಸೆಟ್ ಇದು ಸಿ ಜಿ ಇರೋವಂಥ ಸಬ್ಜೆಕ್ಟ್ ಅನ್ನೋ ಥರ ನೋಡ್ತಾರೆ. ಬಟ್ ಇದರಲ್ಲಿ ಬಂದು ಆ ಥರದ್ದು ಎಲ್ಲೂ ನೋಡೋದಕ್ಕಾಗಲ್ಲ. ಓಕೆ. ನಿಮ್ಮ ಲೈಫಲ್ಲಿ ಯಾರ್ದು ಸಿ ಜಿ ವರ್ಕ್ ಮಾಡೋಕೆ ತುಂಬ ಟಫ್ ಅನಿಸುತ್ತೆ? ಇದು ತುಂಬ 60 ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದರೆ ಯಾವ ಸೀನ್ ತೆಗಿಯೋವಾಗ ತುಂಬ ಟಫ್ ಅನ್ನಿಸ್ತಾ ನಿಮಗೆ? ಸರ್ ಕೆಲವೊಂದು ಲೈಕ್ ಇದೇ ಅನ್ನೋ ಥರ ಇಲ್ಲ ಸರ್. ಅಂದರೆ ಕೆಲವೊಂದು ಥಾಟ್ಸ್ ಬಂದು ಡೈರೆಕ್ಟರ್ ಸರ್ದು ಅವ್ರದ್ದೊಂದು ಇಮ್ಯಾಜಿನೇಷನ್ ಇರುತ್ತೆ. ಸೊ ನಂದು ಈ ಶಾರ್ಟಲ್ಲಿ ಈ ಆಬ್ಜೆಕ್ಟ್ಸ್ ಬರಬೇಕು, ಈ ಥರ ಬ್ಯಾಕ್ಗ್ರೌಂಡ್ ಆಗಬೇಕು, ಆ ಬ್ಯಾಕ್ಗ್ರೌಂಡಲ್ಲಿ ಒಂದು ಫಾಲ್ಸ್ ಇರಬೇಕು, ನೀರು ಇರಬೇಕು, ಈ ಥರದ್ದೊಂದು ಇಮ್ಯಾಜಿನೇಷನಲ್ಲಿ ನಮ್ಗೆ ಹೇಳ್ತಾರೆ. ಓಕೆ. ಸೊ ಆ ಇಮ್ಯಾಜಿನೇಷನ್ನ ನಾವು ರಿಯಾಲಿಟಿಗೆ ತರಬೇಕು. ಸೊ ಅಲ್ಲಿ ಆ ಪ್ರೋಸೆಸ್ಸು ಮಾತ್ರನೇ ಟಫ್ ಅನ್ಸುತ್ತೆ ಸರ್. ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನು ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ಬಿಟ್ರೆ ಅಲ್ಲಿಗೆ ಲೈಕ್ ಓಕೆ ಇದು ಫೈನಲ್ ಅಂದ್ಬಿಡ್ತಾರೆ. ಸೊ ಆ ಥರ ಪ್ರೋಸೆಸ್ ಮಾತ್ರನೇ ಸ್ವಲ್ಪ ಚೇಂಜಸ್ ಬರ್ತಾನೆ ಇರುತ್ತೆ. ಸೊ ಹಿಂಗಲ್ಲ ಇದನ್ನು ಈ ಥರ ಮಾಡ್ಬೋದಾ ಅನ್ನೋ. ಸೊ ಅದು ಈ ಪರ್ಟಿಕ್ಯುಲರ್ ಪಿಕ್ಚರು ಅಂತ ಏನಿಲ್ಲ ಸರ್, ಎಲ್ಲ ಪಿಕ್ಚರ್ಲು ಕೆಲವೊಂದು ಚಾಲೆಂಜಿಂಗ್ ವರ್ಕ್ ಬಂದೇ ಬರುತ್ತೆ ಸರ್. ಅಂದರೆ ಈಗ ವಿನಯ್ ರಾಜ್ಕುಮಾರ್ ಅವ್ರಿಗೆ ಮಾಡ್ತಾ ಇದ್ದೀರಾ, ಶಿವಣ್ಣ ಅವ್ರು ಮಾಡಿರೋದೇನಾದ್ರು ಉಂಟಾ? ಹೌದು ಸರ್, ಮಾಡಿದ್ವಿ ಸರ್. ವಿಲನ್ ಮಾಡಿದ್ವಿ. ಓಕೆ. ವಿಲನ್ಗೆ ವಿಲನ್ದು ಒಂದಿಷ್ಟು ಪೋರ್ಷನ್ಸ್ ನಾವು ಮಾಡಿದ್ವಿ. ಓಕೆ. ಆಮೇಲೆ ಯಾವ ಸರ್ದು ಆರೆಂಜ್ ಮಾಡಿದ್ವಿ. ಓಕೆ. ಸೊ ರಕ್ಷಿತ್ ಶೆಟ್ಟಿ ಸರ್ದು ರಿಕ್ಕಿ ಮಾಡಿದ್ವಿ. ಓಕೆ. ಸೊ ಅಲ್ಲಿ ರಿಕ್ಕಿ ಇಂದನೇ ಸ್ಟಾರ್ಟ್ ಆಗಿದ್ದು ಜರ್ನಿ. ರಿಕ್ಕಿ ಅಂದರೆ ರಿಷಬ್ ಶೆಟ್ಟಿ ಅವ್ರ ಡೈರೆಕ್ಷನ್? ಹೌದು ಸರ್, ಫಸ್ಟ್ ಓಕೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಸರ್. ಸೊ ಈಗ ತನಕ ಬಂದಿದೆ. ಅಂದರೆ ಆಲ್ರೆಡಿ ತುಂಬ ದೊಡ್ಡ ಸ್ಟಾರ್ಗಳಿಗೆಲ್ಲ ಆಲ್ರೆಡಿ ಹೌದು ಸರ್, ಆಲ್ಮೋಸ್ಟ್ ಎಲ್ಲರೂ ಸ್ಯಾಂಡ್ಲ್ವುಡಲ್ಲಿ ಯಾರಾಗಿದ್ದಾರೆ ಅಷ್ಟೇ. ಓಕೆ. ಸೊ ಈಗ ನೀವು ಹೇಳಿದ್ರೆ ವಿಲನ್ಗೆ ಮಾಡಿದ್ರಿ ಅಂತ, ಅದರಲ್ಲೂ ತುಂಬ ದೊಡ್ಡ ದೊಡ್ಡ ಫೈಟ್ಗಳೆಲ್ಲ ಸಖತ್ತಾಗಿ ಇದ್ದಾವೆ, ಸಿ ಜಿ ವರ್ಕ್ ಸಖತ್ತಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅಂದರೆ ಈಗ ನೋಡಿಕೊಂಡ್ರೆ ಸೊ ಆ ಜರ್ನಿ ನೋಡಿಕೊಂಡ್ರೆ ಹಿಂದೆ ತಿರುಗಿ, ಸೊ ಈಗ ಆಲ್ಮೋಸ್ಟ್ ಎಲ್ಲ ಹೀರೋಗಳು ಮಾಡಿದಿರಲ್ಲ, ಸೊ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ ಅಂತ ಸಿ ಜಿ ವರ್ಕ್ಸಲ್ಲಿ? ಅಂದರೆ ಜನಗಳಿಗೆ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ತೋರಿಸ್ಬೇಕು. ಸೊ ಒಂಚೂರು ಅಂದರೆ ರಾಂಗ್ ಅಂತ ಅನ್ನಿಸ್ಬಾರ್ದು, ಇದೇನಿದು ಹಿಂಗೆ ಮಾಡಿದೆ ಅನ್ನಿಸ್ಬಾರ್ದು. ಸೊ ಅದೆಲ್ಲ ಹೆಂಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅಂತ ಟೋಟಲ್? ಸರ್ ಅದೇ ಎಂಡ್ ಆಫ್ ದಿ ಡೇ ನಾವು ಥಿಯೇಟ್ರಲ್ಲಿ ನಾವು ಫಸ್ಟ್ ಡೇ ನೋಡಿರ್ತೀವಿ. ಸೊ ನಾವು ಮಾಡಿರೋ ಶಾರ್ಟಿಗೆ ಜನ ಒಂದು ವಿಜಿಲೋ ಅಥವಾ ಒಂದು ಸೆಲ್ಯೂಟ್ ಹೊಡೆದಾಗ, ಒಂದು ಇದು ಹೊಡೆದಾಗ, ಕ್ಲಾಪ್ ಮಾಡಿದಾಗ, ಸೊ ಅದರಷ್ಟು ಖುಷಿ ಬೇರೆ ಯಾವುದೂ ಸಿಗಲ್ಲ ಸರ್. ಓಕೆ, ನಾವು ಮಾಡಿರೋದು ಈ ಎಫೆಕ್ಟಿಗೆ ಮೀನ್ಸ್ ಆ್ಯಕ್ಟಿಂಗು ಸರ್ದು ಯಾರ್ದು ಮಾತಾಡೋಂಗಿರಲ್ಲ. ಸೊ ಅದ್ರ ಮೇಲೆ ನಾವು ನಮ್ಮ ಸೈಡಿಂದ ಒಂದು ಎಫೆಕ್ಟ್ ಬಿದ್ದಾಗ ಸೊ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋ, ಚೆನ್ನಾಗಿ ಕಾಣಿದಾಗ ಅದು ವಿಜುವಲ್ ಹೊಡೆದಾಗ ಅದೊಂಥರ ಖುಷಿ ಸರ್. ಅದೇ ಮೇಜರ್ ನಮ್ಗೆ ಖುಷಿ. ಬಟ್ ಮುಂಚೆ ಅಂದರೆ ಈಗ ಸ್ವಲ್ಪ ವರ್ಷಗಳ ಹಿಂದೆ ಸಿ ಜಿ ವರ್ಕ್ಸ್ ಇದ್ರೂ ಸೊ ಅಂದರೆ ಜನಗಳಿಗೆ ಅದು ತಲುಪ್ತಾ ಇರಲಿಲ್ಲ, ಸಿ ಜಿ ವರ್ಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ, ಸ್ಟೋರಿ ಕಂಟೆಂಟು ಹೀರೋ ಆ ಥರ ಇತ್ತು. ಈಗ ಬಂದರೆ ಸೊ ಒಬ್ಬ ಆಡಿಯನ್ಸು ಸಿ ಜಿ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುರು ಅಂತ ಬರುತ್ತೆ ಬಾಯಿ. ಸೊ ಅಷ್ಟು ಜನ್ರೇಷನ್ ಚೇಂಜ್ ಆಗ್ತಿದೆ. ಸೊ ಅದೇ ಥರ ಸಬ್ಜೆಕ್ಟು ಚೇಂಜ್ ಆಗ್ತಿದೆ. ಸೊ ಮೊದಲಲ್ಲಿ ಅಷ್ಟು ಸಿ ಜಿ ಇರ್ತಿರ್ಲಿಲ್ಲ, ಈಗ ಸಿ ಜಿ ಇಲ್ದಿರೋ ಪಿಕ್ಚರ್ ಇಲ್ಲ. ಸೊ ಆ ಥರ ಅಕಸ್ಮಾತ್ ಸಿ ಜಿನೇ ಇಲ್ಲ ಅಂತ ಅಂದರೆ ಪಿಕ್ಚರ್ ಹೆಂಗೆ ಬರ್ಬಿಟ್ಟು? ಸಿ ಜಿನೇ ಇಲ್ಲ ಅಂದಾಗ ಈಗ ಯಾವುದೇ ಫೈಟ್ ಆಗಿರ್ಬೋದು, ರಿಯಲಾಗಿ ಆ ಥರ ಜಂಪ್ ಹೊಡೆದು ಕೆಳಗೆ ಬಿದ್ದು ಆಗಲ್ಲ. ಸೊ ಕೆಳಗೆ ಬಿದ್ದಾಗ ಬೆಡ್ಗಳು ಇರುತ್ತೆ. ಸೊ ಫುಲ್ ಅವ್ರಿಗೇನು ಬೇಕೋ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲನೂ ತೊಗೊಂಡಿರ್ತಾರೆ. ಸೊ ಅದು ಬಿತ್ತು ಅದನ್ನ ನೋಡಿದಾಗ ಇದೇನಿದು ಯಾವುದೋ ಬೆಡ್ ಮೇಲೆ ಬೀಳ್ತಿರ್ತಾರೆ ಅನ್ನೋ ಫೀಲ್ ಬಂದಿರುತ್ತೆ ಸರ್. ಸೊ ಆ ಬೆಡ್ಡೆಲ್ಲ ತೆಗೆದು ನಿಮಗೆ ಆ ಗ್ರೌಂಡ್ ಹಾಕಿ, ಆ ಧೂಳು ಹಾಕಿ, ಆ ಕೆಳಗೆ ಬಿದ್ದಿದ ತಕ್ಷಣ ಆ ಪಂಪ್ ಪ್ರೆಷರ್ ಕೊಟ್ಟಾಗ ನಿಮಗೆ ಆ್ಯಕ್ಷನ್ ಫೀಲ್ ಬರುತ್ತೆ ಸರ್. ಅದಿಲ್ಲದೆ ನೀವು ನಾರ್ಮಲಾಗಿ ನೋಡಿದ್ರೆ ಮ್ಯೂಸಿಕ್ ಇಲ್ಲದೆ ಪಿಕ್ಚರ್ ನೋಡ್ದಂಗೆ ಆಗುತ್ತೆ. ರೈಟ್. ಹೌದು. ಅಂದರೆ ಈಗಿನ ಇದರಲ್ಲಿ ಸಿನಿಮಾಗೆ ಸಿ ಜಿ ಬೇಕೇ ಬೇಕು, 100% ಬೇಕೇ ಬೇಕು ಸರ್. ಆ್ಯಂಡ್ ಈ ಪ್ರೊಸೆಸ್ಸಲ್ಲಿ ವಿನಯ್ ಸರ್ ಏನಾದರೂ ತುಂಬ ರಿಯಲಿಸ್ಟಿಕ್ ಮಾಡೋಕ್ಕೋಗಿ ಸ್ವೈಟ್ ಆಗಿರೋದು ಆ ಥರ ಏನೂ ಆಗಿಲ್ಲ ಅಲ್ವಾ? ಸರ್ ನಂದು ಸಿ ಜಿ ಪೋರ್ಷನ್ಸ್ ಇದ್ದಾಗ ಮಾತ್ರ ನಾನು ಶೂಟಿಗೆ ಹೋಗ್ತೀನಿ. ಸೊ ರಿಯಲ್ ಇದ್ದಾಗ ನಾನು ಅಷ್ಟು ಇದಿರಲಿಲ್ಲ. ಸೊ ನಾನು ಹೋದಾಗ ನನಗೆ ಏನು ಬೇಕು ಅಂತ ಸರ್ಗೆ ಹೇಳಿ ಅಷ್ಟನ್ನು ಮಾತ್ರ ಮಾಡಿಸ್ಕೊತೀನಿ. ಓಕೆ. ಈಗ ಫಸ್ಟ್ ಟೈಮ್ ಅವರು ಈ ಥರ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು, ಇದಕ್ಕೆ ಮುಂಚೆ ಲವರ್ ಬಾಯ್ ಆಗಿ ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಹತ್ರ ಆಯಿತು, ಈಗ ಕಲ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಬೆಂಡ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಈಸಿಯಾಗಿ ಅವರು ಕಂಪ್ಲೀಟ್ ಬೆಂಡ್ ಆದ್ರೆ ಹೇಗೆ? ಸರ್ ಇಲ್ಲ ಸರ್, ಅವರು ಆಲ್ರೆಡಿ ಬ್ಲಡ್ಡಲ್ಲೇ ಇದೆ. ಹೌದು, ಬ್ಲಡ್ಡಲ್ಲೇ ಇದೆ, ಅದು ನಿಜ. ಸೊ ನಾವೇನು ಹೋಗಿ ಹೇಳೋವಂಥ ನೆಸೆಸಿಟಿ ಇಲ್ಲ ಸರ್, ಅಷ್ಟು ಏನಿಲ್ಲ ಸರ್. ಸೊ ಅವ್ರಿಗೆ ಹೋಗಿ ಈ ಥರ ಸರ್ ನಮ್ಮ ಜಾಗ ಇದು,
ಸರ್ ಈ ಜಾಗ ಬಿದ್ದಾಗ ನಮ್ಮ ಸಿ ಜಿಗೆ ಹೆಲ್ಪ್ ಆಗುತ್ತೆ ಅಂದಾಗ ಸಾಕು ಸರ್ ಆ ಜಾಗದಲ್ಲಿ ಹೋಗಿ ನಿಂತು ಮಾಡ್ತಿಕೊಡ್ತೀವಿ. ಓಕೆ. ಅವ್ರಿಗೆ ಹೇಳೋಷ್ಟು ನಮ್ಮ ಅಲ್ಲ ಅಂದರೆ ಈಗ ಫ್ಯಾಮಿಲಿ ಆಡಿಯನ್ಸ್ ಅವ್ರು ಸಿನಿಮಾ ಮಾಡ್ತಿದ್ರಲ್ಲ, ಸಡನ್ನಾಗಿ ಈ ಥರ ಕಲ್ಟ್ ಸಿನಿಮಾ ಅಂತ ಬಂದಾಗ ಸೊ ಅವ್ರಿಗೆ ಪ್ರಿಪ್ರೇಷನ್ನು, ಸೊ ಅವ್ರಿಗೆ ನೀವು ಹೇಳೋದು ಆ ಥರ ಏನೂ ಇರಲಿಲ್ವ ಅಂತ ಅಷ್ಟೇ. ಸರ್ ಏನೇ ಹೇಳಿದ್ರು ಇಮಿಡಿಯೇಟಾಗಿ ತೊಗೊತಾರೆ ಸರ್, ಅದೊಂದು ದೊಡ್ಡ ಗುಣ ಸರ್. ಓಕೆ. ಸೊ ಅದೊಂದು ಹೇಳ್ಬೇಕು ಯಾವಾಗಲೂ, ಯಾಕಂದರೆ ಕೆಲವೊಂದು ಸತಿ ಇವನು ಅಂದರೆ ನಾರ್ಮಲ್ ಆಗಿರೋರು ಒಬ್ರು ಬಂದು ಹೇಳಿದಾಗ ಆ್ಯಕ್ಟಿಂಗ್ ಅಂದರೆ ಸರ್ ಸ್ವಲ್ಪ ಈ ಕಡೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಸೊ ಆ ಥರ ಈ ಥರ ನಿಂತ್ಕೊಂಡಾಗ ಇದು ನಮ್ಮ ಫ್ರೇಮಿಂಗ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದಾಗ ಅದನ್ನು ಖುಷಿಯಾಗಿ ತೊಗೊಂಡು ಹೌದು 100% ಇನ್ನೊಂದು ತೆಗಬೇಕು ಹೋಗೋಣ ಅನ್ನೋ ಸೊ ಫೈನಲಿ ವಿನಯ್ ಸರ್ ಬಗ್ಗೆ ಹೇಳೋದಾದರೆ ಸೊ ಅವರು ನೀವು ಕಂಡಂತೆ ಹೇಗೆ ಸರ್? ಕಾಮ್ ಆ್ಯಂಡ್ ಕಂಪೋಸ್ ಅಂತಾರಲ್ಲ, ಸೊ ಆ ಕ್ಯಾರೆಕ್ಟರ್. ಕೋಪ ಮಾಡ್ಕೊತಾರಾ? ಇಲ್ಲ ಸರ್, ನಾವು ಇರೋ ತನಕ ಯಾವತ್ತೂ ಕೋಪ ಮಾಡಿ ಯಾರನ್ನೂ ಅವ್ರು ಅಸ್ಟೆಂಟ್ ಆಗಿರ್ಬೋದು, ಯಾರನ್ನೇ ಆದರೂ ಆ ಥರ ಕರೆಯೋದಾಗಲಿ ಅಥವಾ ಏನಿರಲಿಲ್ಲ ಸರ್. ನಾರ್ಮಲ್ ಇವಾಗ ನಾವೆಲ್ಲ ಹೆಂಗೆ ಜನ ನಿಂತ್ಕೊಂಡು ಹೆಂಗಿರ್ತಿದ್ರು ಅದೇ ಥರ ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ಜೊತೆಗೆ ನೈಟ್ ಅಂದರೆ ತುಂಬ ನೈಟ್ ಶೂಟ್ಸ್ ಎಲ್ಲ ಇತ್ತು ಸರ್. ಓಕೆ. ಆಲ್ಮೋಸ್ಟ್ ನೈಟೇ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ತನಕ ಇರೋದು. ಸೊ ಅವರು ಬೇಕೊಂದು ಬೇರೆ ಕಡೆ ಹೋಗೋದು ಆ ಥರ ಇರ್ತಿರಲಿಲ್ಲ. ಸೊ ಶೂಟಿಂಗ್ ಸ್ಪಾಟಲ್ಲಿ ಇದ್ದಾಗ ನಮ್ಮ ಜೊತೆಗೆ ಇದ್ದರು. ಸೊ ಅಲ್ಲೇ ಇದು ಮಾಡ್ತಿದ್ರು. ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ ಇಂಡಸ್ಟ್ರಿಗೆ. ಸೊ ಕಲ್ಟ್ ಸಿನಿಮಾ, ಸೊ ಭಾಳ ಕಮ್ಮಿ ಈ ಥರ ಸಿನಿಮಾಗಳು ಬರೋದು. ಸೊ ನಾವು ಸುಮ್ಮನೆ ಬೇರೆ ಇಂಡಸ್ಟ್ರಿ ಅದು ಇದು ಅಂತ ಹೇಳ್ತೇವೆ, ಬಟ್ ಈಗ ನಮ್ಮ ಇಂಡಸ್ಟ್ರಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಆ್ಯಂಡ್ ಫೈನಲಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಎಲ್ಲರೂ ಇವಾಗಿನ ಟ್ರೆಂಡಲ್ಲಿ ರಿಯಲಿಸ್ಟಿಕ್ ಸಬ್ಜೆಕ್ಟ್ಸೇ ಹೋಗ್ತಿದೆ ಅನ್ನೋದಿತ್ತು. ಸೊ ಇದು 100% ರಿಯಲಿಸ್ಟಿಕ್ ಸಬ್ಜೆಕ್ಟು, ಎಲ್ಲೂ ರಿಯಲಿಸ್ಟಿಕ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಸೊ 30th ಕನ್ನಡ ಜನ ಬಂದು ನೋಡಿ ಹೇಗಿದೆ ಅಂತ ಹೇಳಬೇಕು ಅನ್ನೋದೇ ಒಂದು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಗಲಿ ನಿಮಗೆ. ಸೊ ಈಗ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.